ರೀಸನ್ ಎದಕ್ಕೆ ನೀರು ಎಲ್ಲ ಪಬ್ಲಿಕ್ ನಾವು ಜನರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತಂತಂದ್ರೆ ಒಂದ್ ರೀಸನ್ ಇದೆ. ನಮ್ಮ STP ಪ್ಲಾಂಟ್ ಅಲ್ಲಿ ಸ್ವಲ್ಪ ಏನಂತಂದ್ರೆ ಪಬ್ಲಿಷನ್ ಹೆಚ್ಚಿಗೆ ಆಗಿರೋದರಿಂದ ನಮ್ದು ಕೆಪಾಸಿಟಿ ಎಷ್ಟು ಇರ್ಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಎಲ್ಲ ಡ್ರೈನೇಜ್ ನೀರು ಒಳಚರಂಡಿ ನೀರುಗಳೆಲ್ಲ ಅಲ್ಲಿ ಬರ್ತಾ ಇವೆ. ಸೊ ನಮ್ಗೆ ಸ್ವಲ್ಪ ಅಂದ್ರೆ ನೀರಿಂದು ಸ್ವಲ್ಪ ಹೆಚ್ಚಿಗೆ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಎದಕ್ಕೆ ನೀರು ಎಲ್ಲ ಬಂದ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಗೊತ್ತಾಯ್ತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಪಬ್ಲಿಕ್ ಜೊತೆ ನಾವು ಆಟ ಆಡ್ಬಾರ್ದು, ಪಬ್ಲಿಕ್ ಜೊತೆ ನಾವು ಯಾವುದೇ ನೀರು ಕೊಡಬಾರ್ದು, ಒಳ್ಳೆ ನೀರೇ ಕೊಡ್ಬೇಕಂತ ಹೇಳಿ ನಾವು ನೀರನ್ನು ಸ್ಟಾಪ್ ಮಾಡಿದೀವಿ ಇವಾಗ. STP ಪ್ಲಾಂಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಳಚರಂಡಿ ನೀರೆಲ್ಲ ಅಲ್ಲೇ ಹೋಗ್ತಾವ್ರಿ. ಅಲ್ಲಿಂದ ನಾವು ಅಲ್ಲಿನೇ ಮತ್ತೆ ನಮ್ಮ ಸರಡಗಿ ಬ್ಯಾರೇಜ್ ಇದೆ, ಅಲ್ಲಿಂದ ನೀರು ಪಾಸ್ ಆಗಿ ಹೋಗ್ಬಿಟ್ಟು ಪಬ್ಲಿಕ್ಕಿಗೆಲ್ಲ ನಾವು ನೀರು ಬಿಡ್ತೀವಿ. ಅಲ್ಲಿ ಸ್ವಲ್ಪ ಮಷಿನರಿ ಅಂತ ಅಂದ್ಮೇಲೆ ಸ್ವಲ್ಪ ಖರಾಬ್ನೂ ಆಗ್ತಾವ. ಮಷಿನರೀಸ್ ಅಂತ ಅಂದ್ಮೇಲೆ ಯಾವಾಗೂ ಏನೂ ಆಗ್ಬೋದು. ಅದ್ರ ಸಲುವಾಗಿ ಸ್ವಲ್ಪ ಮಷಿನರೀಸ್ನು ಪ್ರಾಬ್ಲಮ್ ಆಗಿತ್ತು. ಕ್ವಾಂಟಿಟಿ ಹೆಚ್ಚಿಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ನೀರು ನಾವು ಅದೆಲ್ಲ ಬ್ಯಾಲೆನ್ಸ್ ಮಾಡಿದೀವಿ. ಏನೇನು ಅಲ್ಲಿ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ಸ್ ಎಲ್ಲ ನೋಡ್ಕೊಂಡು ಇವಾಗ ಒಂದು ಲೆವೆಲಿಗೆ ಬಂದಿದೆ. ಅಲ್ಲಿಂದೆಲ್ಲಾನು ಸ್ವಲ್ಪ ಕ್ಲೀನ್ ನೀಟಾಗಿ ನಾವು ಮಾಡ್ತಿದೀವಿ. ಇವಾಗ ನೀರು ಕೊಡ್ಬೇಕನ್ನ ನೆಕ್ಸ್ಟ್ ಅಲ್ಲಿಂದೆಲ್ಲ ಕರೆಕ್ಟ್ ಆದ್ಮೇಲೆ ನೀರು ಪಬ್ಲಿಕ್ಕಿಗೆ ಕೊಡ್ಬೇಕಂತ ಹೇಳಿ ಇದು ಮಾಡಿದ್ವಿ. ಪ್ಲಾಂಟ್ನಾಗ 60 MLD ಕೆಪಾಸಿಟಿ ಅದ ರೀ. ಬಟ್ ಇವಾಗ ನಮ್ಗೆ ಬರ್ತಿರೋದು 80 MLD ವರೆಗೂ ಬರ್ತಿದೆ. ಸೊ ನಾವು ಅದನ್ನು ನಮ್ದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಮಾತಾಡ್ಕೊಂಡು ಅದು ಇನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಅವರಿಗೂ ಹೇಳಿದ್ರು. ಇವನ್ ಅವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ದು ಕೆಲಸ ಪ್ರೊಸೆಸ್ ಅಲ್ಲಿ ಇದೆ. ಅದು STP ಒಂದೇ ಇದೆ. ಅಲ್ಲಿಂದ ನಾವೀಗ KKRDB ನಿಂದ 8 ಕೋಟಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗೆ ಮಾತಾಡಿದಾದ್ಮೇಲೆ ಅವ್ರು KKRDB ನಿಂದ ಡೈವರ್ಷನ್ಗೋಸ್ಕರ 8 ಕೋಟಿ ಕೊಟ್ಟಿದ್ದಾರೆ ಅನುದಾನ. ಡೈವರ್ಷನ್ ಮಾಡಿಸ್ಬೇಕು. ಹಾ ಇಲ್ಲ, ಇದೇ ಟೆಂಡರ್ ಅವ್ರದ್ದು. ಆಕ್ಚುಲಿ ಏನಾಗಿತ್ತು ಅಂದ್ರೆ ಅವ್ರದ್ದು ಟೆಂಡರ್ ಮುಗ್ದಿತ್ತು. ಮೊದ್ಲು ಯಾರ್ದಿತ್ತಲ್ಲ ಅವ್ರ ಟೆಂಡರ್ ಮುಗ್ದಿತ್ತು. ಅವ್ರು ಸ್ವಲ್ಪ ಮಷಿನರೀಸ್ ಎಲ್ಲ ಖರಾಬ್ ಮಾಡಿದ್ರು. ನಾವು ಇನ್ನೊಂದು ಹೊಸ ಟೆಂಡರ್ ಎದಕ್ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಲ ಅದು ಸರಿ ಮಾಡಿಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಅವ್ರಿಗೆ ಕಂಡೀಷನ್ ಹಾಕಿ ಅವ್ರ ಬಿಲ್ಲು ಕೂಡ ಸ್ವಲ್ಪ ಹೋಲ್ಡ್ ಮಾಡಿದೀವಿ. ಅದು ಅವ್ರದ್ದೆಲ್ಲ ಕ್ಲಿಯರ್ ಆದ್ಮೇಲೆ ಇದು ಮಾಡ್ಬೇಕಂತ. ಇದು ಸುಮಾರು 25 ವರ್ಷದಿಂದ ಇದೇನೆ ಅಲ್ಲೇನೆ STP ಪ್ಲಾಂಟ್ ಇದೆ. 25 ವರ್ಷದಿಂದ ಅದು ಇದು ಪ್ರಾಬ್ಲಮ್ ಅದನ್ನೇ ರೀ, ಇಲ್ಲಂತಿಲ್ಲ. ಒಳಚರಂಡಿ ನೀರ್ ಹೋಗ್ತಾವಂತಂದ್ಮೇಲೆ ನಾವು ಸಮ್ಮರ್ನಾಗ ನೋಡ್ಬೋದ್ವಿ. ಸಮ್ಮರ್ನಾಗ ನೀರ್ ಒಂದೊಂದ್ ಟೈಮ್ ಎದಕ್ಕಂದ್ರೆ ಅಲ್ಲಿ ನೀರಿನ ಕೆಪಾಸಿಟಿ ಕಮ್ಮಿ ಆದ್ಮೇಲೆ ಇವು ನೀರುನು ಮಿಕ್ಸ್ ಆಗ್ಬಿಟ್ಟು ಸ್ವಲ್ಪ ನಮ್ಗೆ ಸಮ್ಮರ್ನಾಗ ನೀವು ನೋಡಿರಲ್ಲ ಸ್ವಲ್ಪ ನೀರ್ ಬರ್ತಾವಲ್ಲ ಅದು ಸ್ಮೆಲ್. ನಾವದು ಈಗ ನೀವೆಲ್ಲ ಮಷಿನರಿ ಅಲ್ಲಿ ನಾವೆಲ್ಲ ಡೈಲಿ ವಿಸಿಟ್ ಮಾಡ್ತಿದ್ವಿ. ನಾನು ಹೋಗಿನಿ ವಿಸಿಟ್ ಮಾಡಕ್, ಡೈಲಿ ಹೋಗಿನಿ. ಕಮಿಷನರ್ ಅವರು ಹೇಳ್ತಿದಾರೆ. ಇವನ್ ನಮ್ಮ ಆಫೀಸರ್ 24/7 ಅಲ್ಲೇ ಇದ್ದಾರೆ. ನಮ್ಮ JEಗಳು ಆಮೇಲೆ ಪುರುಷೋತ್ತಮ್ ಸರ್ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಈಗ ಏನಂತಂದ್ರೆ ಈಗ ಅಷ್ಟು ಮಷಿನರಿ ಆನ್ ಆಗಿದೆ. ನಾಳೆ ಇವತ್ತು ಮೋಸ್ಟ್ಲಿ 90% ಆಗಿದೆ. ನಾಳೆ ಫುಲ್ 100% ಅದು ಕ್ಲಿಯರ್ ಆಗುತ್ತೆ ಮಷಿನರೀಸ್ ಅಷ್ಟೇ ಅಂತಲ್ಲ ಸರ್. ನಾವು ಅದಕ್ಕೇನೆ ನೀರ್ ಬಂದ್ ಮಾಡಿದೀವಿ. ಬಂದ್ ಮಾಡ್ಬಿಟ್ಟು ನಾವು ಯಾರಿಗೂ ಪಬ್ಲಿಕ್ಕಿಗೆ ಏನು ಅವ್ರು ಏನು ಅನ್ಕೋಬಾರ್ದು ಅಂತ ಹೇಳಿ ನಾವು ಪಬ್ಲಿಕ್ ಮಾಡಿರ್ಲಿಲ್ಲ ಸರ್ ಇಷ್ಟ ದಿನ. ನಾವು ಏನಂತಂದ್ರೆ ಇವಾಗ ನಾಗನಹಳ್ಳಿ ಕ್ರಾಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಸರ್ ಅಂತಂದ್ರೆ ಸ್ವಲ್ಪ ಇರ್ತಾರಲ್ಲ, ಒಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು ಇರ್ತಾರೆ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸರ್ ಅಲ್ಲಿ ನಾಗನಹಳ್ಳಿನಲ್ಲಿ ಕೆಮಿಕಲ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ನಾಲಾವೆಲ್ಲ ಇರ್ತಾವಲ್ರಿ, ಅಲ್ಲಿ ಏನ್ ಮಾಡ್ಯಾರ ಕೆಮಿಕಲ್ ಟ್ಯಾಂಕರ್ನಾಗ ತಂದ್ಬಿಟ್ಟು ಅಲ್ಲಿ ಟ್ಯಾಂಕರ್ದು ಕೆಮಿಕಲ್ ಹಾಕಿ ಹೋಗ್ಲತ್ತಾರ ರಾತ್ರಿ. ಅದು ನಮ್ಗೆ ಗೊತ್ತಿರಲ್ಲ, ಯಾವಾಗ ಬಂದೆ ಹಾಕಿ ಹೋಗ್ಲತ್ತಾರ. ನಮಗ್ ಗೊತ್ತಾದ್ಮೇಲೆ ಅವ್ರಿಗೆ ಹಿಡಿದು ಅಲ್ಲಿ ಎಲ್ಲ ಪೊಲ್ಯೂಷನ್ದವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟು ಅವರಿಗೆ ಅವ್ರು ಇನ್ನೂ ನಮ್ ಕೈನಾಗ ಸಿಕ್ಕಿಲ್ಲ. ಅಂದ್ರೆ ಅವ್ರು ಸ್ವಲ್ಪ ಸಿಗ್ತಾರೆ, ಇವತ್ ನಾಳೆ ಸಿಗ್ಬೋದು ಅವರು. ಅಲ್ಲೆಲ್ಲ ಈಗ ಏನ್ ಮಾಡ್ಬೇಕಾಗ್ತದೆ, ಎಲ್ಲರೂ ಒಳ್ಳೆಯರೇ ಇರಲ್ಲಲ್ರಿ ಸರ್. ನಾವೇನೋ ಒಳ್ಳೆ ದಾರಿ ಮಾಡ್ಬೇಕಂತ ಹೇಳಿ ನಮ್ಮ ಸರ್ಕಾರ, ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್, ನಮ್ಮ MLA ಅವರು, ಇಬ್ರು MLA ನಾವೆಲ್ಲರೂ ಸೇರಿ ಕೆಲಸ ಮಾಡ್ಲತ್ತೀವಿ. ಸೊ ಅಲ್ಲಿ ಮಾಡಿದ್ ನಾವೆಲ್ಲ ಗೊತ್ತಿಡ್ದಿ ಪೊಲ್ಯೂಷನ್ದವರಿಗೆ ಕಂಪ್ಲೇಂಟು ಮಾಡಿದೀವಿ. ಆಮೇಲೆ ಅಲ್ಲಿ ಬಂದು ಕೆಮಿಕಲ್ ತಂದು ಕೊಟ್ರೆ ಎಲ್ಲ ಅಷ್ಟು STP ಪ್ಲಾಂಟಿಗೆ ಬರ್ತದೆ. ಶುಗರ್ ಫ್ಯಾಕ್ಟ್ರಿನೂ ಇದೆ ಸರ್ ಅಲ್ಲಿ ನಮ್ ಗುಲ್ಬರ್ಗನ. ಅದು ಇನ್ನ ನಾವು ಯಾವ್ದೇನೋ ಒಂದ್ ಗಾಡಿ ಅದ ರೀ ಸರ್, ಅದ್ ನಮ್ಗೆ ಇನ್ನ ಯಾರು ಏನು ಅಂತ ಹಾ ಸರ್ ಹೌದು. ಅದು ಸ್ಮೆಲ್ಲೇನೆ ನಾವೇ ಪಬ್ಲಿಕ್ಕಿಗೆ ಇದೆಲ್ಲ ಹೇಳಿದೀವಿ ಅಂತಂದ್ರೆ ಯಾರಿಗೇ ಆಗ್ಲಿ ಹೆದರಿಕೆ ಆಗ್ತದಲ್ರಿ. ಸೊ ನಾವ್ ಹಂಗ ಡೈರೆಕ್ಟ್ ಆಗಿ ನಾವ್ ಹೇಳ್ಬಿಟ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಮ್ ಕೈನಿಂದ ನಾವು ಹ್ಯಾಂಡಲ್ ಮಾಡ್ಲತ್ತೀವಿ, ಮಾಡ್ತೀವಿ ಟ್ರೈ ಕೊಟ್ಟಿದೀವಿ ಸರ್ ಅವರಿಗೆ ಹೇಳೋದಕ್ಕೆ. ಈಗ 6 ಮಷಿನರೀಸ್ ಅವು ಚಾಲು ಅದಾವ. ಆಮೇಲೆ ಮತ್ತೆ ಈಗ ನಾವ್ ಏನಂತಂದ್ರೆ ಮೊದ್ಲು
ಚೀಫ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಅವ್ರು ಹೂ ಅಂತಂದು ನಮ್ಗೆ ಅದು ಏನಂತಂದ್ರೆ ಫಂಡ್ ಸ್ವಲ್ಪ ಬೇಕಾಗುತ್ತೆ. ಸೊ ಅದು ಫಂಡ್ ಅವ್ರು ರೆಡಿ ಇದಾರೆ, ಅದು ಕೊಟ್ಟಾದ್ಮೇಲೆ ನಾವು ಅದು ಕ್ಲಿಯರ್ ಮಾಡ್ತೀವಿ. ಇವಾಗ ನಮ್ ಮೇಜರ್ ಏನ್ ಬೇಕಿತ್ತು, ನಮ್ದು 6 ಏನ್ ನೀವು ಅಂದಿರಲ್ಲ ಸರ್, 2 ಬಂದಿದೇವಂತ, 2 ಚಾಲು ಅದಾವಂತ. ಈಗ 2 ಇಲ್ಲ 6 ಚಾಲು ಇದಾವೆ. ಇವಾಗ ನಾವು ಪಬ್ಲಿಕ್ ನೀರ್ ಕೊಡ್ಬೋದು. ನೀವ್ ಏನ್ ವಿಡಿಯೋಸ್ ತೋರಿಸಿದ್ರೆ ಅದು ನೀರೇನ್ ಬರೋದಿಲ್ಲ, ಇನ್ನೊಂದು 2-3 ಡೇಸ್ ನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಆದ ನಂತರ ನಾವು ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಅಲ್ಲಿ ಮುಂಚೆ STP ಇರಲಿಲ್ಲ, ಆವಾಗ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಆಕ್ಸಿಡೇಷನ್ ಆಗುತ್ತೆ, ನಾವು ಆಕ್ಸಿಡೇಷನ್ ಆದ ನಂತರ ನೀರು ಬಿಡ್ತಾ ಇದ್ರು. ಬಟ್ ಈಗ STP ಆದ ನಂತರ ಈಗ ಸರಿಯಾಗಿ ನೀರು ಹೋಗುತ್ತೆ ಅಂತ ಹೇಳಿ ಅದು ಮಾಡಿರೋದು ಇದೆ. ಸೊ STP ಬಗ್ಗೆ ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಾಗಿರೋದು, ನಾವು ಯಾರಿಗೂ ಕಲುಷಿತ ನೀರು ಸಪ್ಲೈ ಮಾಡಿಲ್ಲ. ನಮಗೆ ಯಾವಾಗ ಈ ರೀತಿ ಕಂಪ್ಲೇಂಟ್ ಬಂತು, ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿದ ತಕ್ಷಣ ನಾವು ಎಲ್ಲ ಎನ್ಕ್ವೈರಿ, STP ಪ್ಲಾಂಟ್ ಇರಬಹುದು, ನಮಗೆ ಅದು ಇದರದ್ದು ಹೇಳಿದ್ದೀರಾ ಕೆಮಿಕಲ್. ಸೊ ನಮಗೆ ಏನು ಗೊತ್ತಾಯ್ತು, ಈ ನಾಗನಹಳ್ಳಿ ಕ್ರಾಸ್ ಹತ್ರ ಎಲ್ಲಿ 1-2 ಕಡೆ ಕೆಮಿಕಲ್ ಟ್ಯಾಂಕರ್ಸ್ ಖಾಲಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, L&T ಕಾರ್ಪೊರೇಷನ್, ನಾವೆಲ್ಲ ಸೇರಿ ಸ್ವಲ್ಪ ನೋಡಿದೀವಿ ಎಲ್ಲ ಕಡೆ. ಅದೇ ರೀತಿ ಬೇರೆ ಕಡೆ ಎಲ್ಲಿ ಸ್ಪಾಟ್ ಇದೆಯೋ ಏನು ಅಂತ ನಾವು ಚೆಕ್ ಮಾಡ್ಕೊಂಡಿದೀವಿ. ಸೊ ನಮ್ಗೆ ಎಲ್ಲಿ ಈ ರೀತಿ ಪಾಯಿಂಟ್ ಸಿಕ್ಕಿತ್ತು, ಅಲ್ಲಿ ನಾವು ಈಗ ರೋಡೇ ಬಂದ್ ಮಾಡಿದೀವಿ. ಅಂದ್ರೆ ಅಲ್ಲಿ ಟ್ಯಾಂಕರ್ ಹೋಗೋದು ಕ್ರಮ ಏನೂ ಬರೋದಿಲ್ಲ, ಒಂದನೇದು. ಎರಡನೇದು, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೆ ಈಗಾಗಲೇ ನಾವು ಹೇಳಿದೀವಿ, ಪ್ಲಸ್ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದೀವಿ. ಯಾಕಂದ್ರೆ ಹಗಲ ರಾತ್ರಿ ಬಂದು ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಖಾಲಿ ಮಾಡ್ತಾ ಇದ್ದಾರೆ, ಆ ಕೆಮಿಕಲ್ ಡಂಪ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇಫ್ಲುಯೆಂಟ್ ಅಂತ ಇದೆ, ಆ ಸ್ಯಾಂಪಲ್ ಇವರು ತಗೊಂಡು ಹೋಗಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರು ರಿಪೋರ್ಟ್ ಕೊಡ್ತಾರೆ. ಬಟ್ ಮೇಲ್ನೋಟಕ್ಕೆ ಇಫ್ಲುಯೆಂಟ್ ಇದೆ. ಇಫ್ಲುಯೆಂಟ್ ಅಂದ್ರೆ ಈ ಇಂಡಸ್ಟ್ರಿ ಇರುತ್ತೆ ಅಲ್ವಾ, ಇಂಡಸ್ಟ್ರಿಯಲ್ ಯಾವುದು ಇಂಡಸ್ಟ್ರಿದು ವೇಸ್ಟ್ ವಾಟರ್ ಇರಬಹುದು ಅಂತ ಅವ್ರದ್ದು ಫಸ್ಟ್ ಇದು ಇದೆ, ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇದೆ. ಅದನ್ನ ನಾವು ಸ್ಟಾಪ್ ಮಾಡಿಸಿದೀವಿ. ಮತ್ತೆ STP ಅಲ್ಲಿ ಪವರ್ ಫ್ಲಕ್ಚುಯೇಷನ್ ಪ್ಲಸ್ ಬ್ಲೋವರ್ಸ್, ಇವು 2 ಸಮಸ್ಯೆಗಳು ಇತ್ತು. ಈಗ 2ನ್ನ ನಾವು ಅಡ್ರೆಸ್ ಮಾಡಿದೀವಿ. ಪ್ರಾಬ್ಲಮ್ ನಮಗೆ 6-7 ಡೇಸ್ ಯಾಕೆ ನಮಗೆ ಲೇಟ್ ಆಯ್ತು ಅಂದ್ರೆ, ಆ ಮಷಿನರೀಸ್ ಏನಿದೆ ಆ STPದು ಮಷಿನರೀಸ್ದು ಪಾರ್ಟ್ಸ್ ಇಲ್ಲಿ ಸಿಗೋದಿಲ್ಲ ಲೋಕಲ್. ಐದರ್ ಪೂನಾ ಅಥವಾ ಅವರು ಎಲ್ಲಿ ಗುಜರಾತ್ ಇಂದ ತರಬೇಕು ಅಂತ ಹೇಳಿ ಸಮಸ್ಯೆ ಆಗಿತ್ತು. ಅದಕ್ಕೆ ಸ್ವಲ್ಪ ನಮಗೆ ತಡ ಆಯ್ತು. ಇಲ್ಲಾಂದ್ರೆ ಅದು ಇಲ್ಲಿ ಲೋಕಲ್ ಪಾರ್ಟ್ಸ್ ಸಿಗ್ತಾ ಇದ್ದಿದ್ದಲ್ಲಿ ನಾವು ಅದು ಬೇಗ ಅಡ್ರೆಸ್ ಮಾಡಬಹುದಾಗಿತ್ತು. ಬಟ್ ಲೋಕಲ್ ಅವೈಲೇಬಿಲಿಟಿ ಇರಲಿಲ್ಲ ಪಾರ್ಟ್ಸ್ದು. ಟೀಮ್ ಕಳಿಸಿ ಅಲ್ಲಿಂದ ತರಿಸಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೋವರ್ದು ಆಗಿದೆ, ಕ್ಲೋರಿನೇಷನ್ ಆಗಿದೆ. ಈಗ ಜೆಸ್ಕಾಮ್ದು ಏನ್ ಸಮಸ್ಯೆ ಇದೆ, AEE ಮತ್ತೆ EE ಫೀಲ್ಡ್ ಅಲ್ಲಿ ಇದ್ದಾರೆ, ಅದನ್ನು ಸಾಯಂಕಾಲ ತನಕ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ STPದು ನಮ್ದು ಏನ್ ಸಮಸ್ಯೆ ಇತ್ತು, ಪ್ಲಸ್ ಈ ಪೊಲ್ಯೂಷನ್ ಅಂದ್ರೆ ಏನು ಕೆಮಿಕಲ್ ಹಾಕಿದ್ರು, ಆ 2ನ್ನ ನಾವು ಅಡ್ರೆಸ್ ಮಾಡಿದೀವಿ. ಸೊ ಈಗ ಸರಡ್ಗಿ ಹತ್ರ ಏನ್ ನೀರು ಹೋಗ್ತದೆ ಅದು ಸರಿಯಾಗಿ ಇರುತ್ತೆ. ಅದು ನಾವು ಟೆಸ್ಟ್ ಮಾಡಿ ನಾಳೆಯಿಂದ ಸಪ್ಲೈ ಚಾಲು ಮಾಡ್ತೀವಿ. ಈಗಾಗಲೇ L&Tನವರು ಅಲ್ಲಿಂದ ನೀರು ತಗೊಂಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಟ್ರಯಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಂದನೇದು. ಎರಡನೇದು, ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಈ ರೀತಿ ಒಂದು ವೇಳೆ ಪವರ್ ಫ್ಲಕ್ಚುಯೇಷನ್ ಇರಬಹುದು, ಮಷಿನ್ ಇದೆ, ಮಷಿನ್ ಹೇಗೆ TC ಸುಟ್ಟು ಹೋಗುತ್ತೆ ಆವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದೇ ರೀತಿ ನಮ್ದು ಮಷಿನ್ ಅಲ್ಲಿ ಏನಾದರೂ ಸಮಸ್ಯೆ ಆಗತ್ತೆ ಅಥವಾ ಸಮಸ್ಯೆ ಆದಾಗ ನೀರನ್ನ ಟ್ರೀಟ್ ಮಾಡಕ್ ಆಗಲ್ಲ, ಆ ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಡೈವರ್ಜನ್ ಮಾಡಬೇಕು. ಅಂದ್ರೆ ನಮ್ದು ಬ್ಯಾರೇಜ್ ಕೆಳಗಡೆ ಆ ನೀರನ್ನ ಬಿಡಬೇಕು. ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ 8 ಕೋಟಿ ಈಗಾಗಲೇ KKRDBಯಲ್ಲಿ ನಾವು ವರ್ಕ್ ಚೇಂಜ್ ಆಫ್ ವರ್ಕ್ ಸಲುವಾಗಿ ಪ್ರಿಯಾಂಕ್ ಸರ್, ಯಾಕಂದ್ರೆ ಅವರು ಇದರಿಂದ ಕೊಟ್ಟಿರೋದು ಹಣ ಇದೆ, ಅದು ಅವರಿಗೆ ಈಗಾಗಲೇ ಮಾತಾಡಿದೀವಿ. ಸೊ ಅವರು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬಿಡುತ್ತೆ. ಅಂದ್ರೆ ಒಂದು ವೇಳೆ ಟ್ರೀಟ್ಮೆಂಟ್ ಅಂತೂ ಮಾಡಲೇಬೇಕು. ನಾವು NGT ಕಾಯ್ದೆ ಪ್ರಕಾರ ನಾವು ಬದ್ಧರಾಗಿರ್ತೀವಿ, ನಾವು ನೀರು ಬಿಡಕ್ ಆಗಲ್ಲ. ಆದ್ರೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತ ಕೆಳಗಡೆ ಬಿಡ್ಲಿಕ್ಕೆ ಅಲ್ಲಿಂದ ಡೈವರ್ಜನ್ ಮಾಡೋ ಸಲುವಾಗಿ ನಾವು ವರ್ಕ್ ಇಟ್ಕೊಳ್ತಾ ಇದ್ದೀವಿ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇನ್ನು ಜೊತೆಗೆ ಮೇಲಿಂದ ನೀರು ಏನ್ ಬರ್ತಾ ಇದೆ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಫ್ಯಾಕ್ಟ್ರೀಸ್ ಇದೆ, ಶುಗರ್ ಕೇನ್ ಅಥವಾ ಕೆಮಿಕಲ್ ಏನಾದರೂ ಮಿಕ್ಸ್ ಆಗ್ತಾ ಇದೆ ಏನು, ಅದರ ಸಲುವಾಗಿ ಇನ್ನು ಹೆಚ್ಚಿನ ಇನ್ಕ್ವೈರಿ ಸಲುವಾಗಿ L&T ಜೊತೆನೂ ನಾವು ಮಾತಾಡಿದೀವಿ.
ಮೇಲಿಂದನೂ ನಾವು ಇದು ಕಲೆಕ್ಟ್ ಮಾಡ್ತೀವಿ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು ವೇಳೆ ಆ ರೀತಿ ಏನಾದರೂ ಇದ್ದಿದ್ದಲ್ಲಿ ಮೇಲೇನು ನಾವು ಇನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಎಲ್ಲಿ ಏನಾದರೂ ಸಮಸ್ಯೆ ಇದೆಯೋ ಅಥವಾ ಇಲ್ಲ ಅಂತ. ಸೊ ಒಟ್ಟಾರೆಯಾಗಿ ಈ 7 ಡೇಸ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಬಿಕಾಸ್ ಆಫ್ ಕೆಮಿಕಲ್ ಪ್ಲಸ್ ನಮ್ಮದು ಬ್ಲೋವರ್ದು ಸಮಸ್ಯೆ ಇತ್ತು. ಬಟ್ ಆ ಪೀರಿಯಡಲ್ಲಿ ನಾವು ನೀರು ಸಪ್ಲೈ ಮಾಡಿಲ್ಲ, ಯಾಕೆಂದರೆ ಪಬ್ಲಿಕ್ಕಿಗೆ ಹೆಲ್ತ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಾವು ಮಾಡಿರಲಿಲ್ಲ. ಜೊತೆಗೆ ಟ್ಯಾಂಕರ್ ಮುಖಾಂತರ ಆದಷ್ಟು ನಾವು ಸಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ HSR ಲೇಔಟ್ನಿಂದನೂ ನಾವು ಡೈವರ್ಜನ್ ತಗೊಂಡು ಯಾವ ಏರಿಯಾ ನಾವು ಕವರ್ ಮಾಡ್ಬೋದು ಅಂತ ಏರಿಯಾ ನಾವು ಕವರ್ ಮಾಡಿದ್ದೀವಿ. HSRದು ನೀರು ಸರಿ ಇರುತ್ತೆ, ಅದನ್ನು ನಾವು ಡೈವರ್ಟ್ ಮಾಡಿ ಈ ಕಡೆ ಸ್ವಲ್ಪ ಅಡ್ರೆಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿಸಿದ್ದೀವಿ. ಸೊ ಇವತ್ತು L&Tನವರು ತಗೊಂಡಿದ್ದಾರೆ, ನೀರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಯಂಕಾಲ ತನಕ ಇದು ಸರಿ ಆಗುತ್ತೆ. ನಾಳೆಯಿಂದ ಸಪ್ಲೈ ಕರೆಕ್ಟಾಗಿ ನಾವು ಸಪ್ಲೈ ಮಾಡಲಿಕ್ಕೆ ಇದು ಆಗ್ತೀವಿ, ರೆಡಿ ಆಗ್ತೀವಿ. ನಾಳೆಯಿಂದ ಸಪ್ಲೈ ಆಗುತ್ತೆ. ಪ್ಲಸ್ ಪರ್ಮನೆಂಟ್ ಸೊಲ್ಯೂಷನ್ ನಾವು ಹೇಳಿದಂಗೆ ಇದು ಮಾಡ್ತೀವಿ. ಜೊತೆಗೆ ನಮ್ಮದು STPದು ಈಗ ಪ್ರೈಮರಿ ಮತ್ತು ಸೆಕೆಂಡರಿ ಟ್ರೀಟ್ಮೆಂಟ್ ಇದೆ. ಈ STP ನೀವು ನೋಡಿದರೆ ಇನ್ನೂ ಟರ್ಷರಿ ಟ್ರೀಟ್ಮೆಂಟ್ ಇರುತ್ತೆ. ಜೊತೆಗೆ ಸ್ಕಾಡಾ ಅಂದರೆ ಒಂದು ಆನ್ಲೈನ್ ಸಿಸ್ಟಮ್ ಇರುತ್ತೆ. ಇನ್ಲೆಟ್ ಮತ್ತು ಔಟ್ಲೆಟ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ಆಟೋಮೆಟಿಕ್ಲಿ ಕ್ಲೋರಿನೇಷನ್ ಇರ್ಬೋದು, ಕೆಮಿಕಲ್ ಆ್ಯಡ್ ಮಾಡೋದು ಇರ್ಬೋದು, ಅದು ಆಟೋಮೆಟಿಕ್ಲಿ ಆಗುತ್ತೆ. ಆ ಸ್ಕಾಡಾ ಸಿಸ್ಟಮ್ ಸಲುವಾಗಿ ನಾವು 2 ಕೋಟಿದು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅಂದರೆ ಇಲ್ಲಿ ಕುಂತು ನಾವು ಒಂದು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿದು ಇನ್ಲೆಟ್ ಬರ್ತಾ ಇದೆ, ಯಾವ ರೀತಿದು ಔಟ್ಲೆಟ್, ಯಾವ ಗುಣಮಟ್ಟ ಅದು ಔಟ್ಲೆಟ್ ಹೋಗ್ತಾ ಇದೆ ಅಂತ ನಾವು ಆನ್ಲೈನ್ ಅದು ನೋಡ್ಬೋದು. ಒಂದನೇದು. ಎರಡನೇದು ಆಟೋಮೆಟಿಕ್ ಅದರಲ್ಲಿ ಕರೆಕ್ಷನ್ ಮಾಡಿ ಔಟ್ಲೆಟ್ ನೀರು ಸರಿಯಾಗಿ ಹೋಗಬೇಕು ಅಂತ ಸ್ಕಾಡಾ ಸಿಸ್ಟಮ್ ನಾವು ಅಲ್ಲಿ ಹಾಕ್ತಾ ಇದ್ದೀವಿ. ಟೆಂಡರ್ ಮತ್ತೆ ರೀಕಾಲ್ ಮಾಡಿದ್ದೀವಿ. ಆ ವರ್ಕ್ ಅಂದರೆ STP ನಾವು ಸ್ಟ್ರಾಂಗ್ ಮಾಡಿ ಸಲುವಾಗಿ ಅದು 2 ಕೋಟಿದು ಕಾಮಗಾರಿಗಳು ನಾವು ತಗೊಂಡಿದ್ದೀವಿ ಈಗಾಗಲೇ ಅಮೃತ್ ಯೋಜನೆ ಅಡಿಯಲ್ಲಿ. ಸೊ STPನ ನಾವು ಸ್ಟ್ರೆಂಥನ್ ಮಾಡ್ತೀವಿ ಇನ್ನು. ಪ್ಲಸ್ ಡೆಡಿಕೇಟೆಡ್ ಇದು ನಮ್ಮ JE ಇರ್ಬೋದು, EE ಇರ್ಬೋದು, ಸುಮಾರು 4-5 ದಿನದಿಂದ ಅಲ್ಲೇ ಇದ್ದಾರೆ. ಇದನ್ನ ಪ್ರಯಾರಿಟಿ ಮೇಲೆ ತಗೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈವನ್ ಹಗಲ ರಾತ್ರಿ ನಿನ್ನೆ ಪವರ್ದು ಏನು ಸಮಸ್ಯೆ ಆಗ್ತಾ ಇದೆ ನೋಡಲಿಕ್ಕೆ ಅಲ್ಲೇ ಇದ್ರು. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ಲಸ್ ಅದರದ್ದು ಔಟ್ಪುಟ್ನು ಬಂದಿದೆ. ನಾಳೆಯಿಂದ ನಾವು ಆದಷ್ಟು ರಿಸ್ಟೋರ್ ಮಾಡ್ತೀವಿ, ಸಪ್ಲೈ ಏನಿದೆ ಅದನ್ನು ರಿಸ್ಟೋರ್ ಮಾಡ್ತೀವಿ. ಯಾವುದು ಟ್ರೀಟ್ಮೆಂಟ್ ಏನಾಗುತ್ತೆ ಅಲ್ವಾ, ಆ ಟ್ರೀಟ್ಮೆಂಟ್ದು ಔಟ್ಪುಟ್ ಏನಿರುತ್ತೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದನ್ನ L&Tನವರು ಮತ್ತೆ ಇದು ಮಾಡ್ತಾರೆ, ಟ್ರೀಟ್ ಮಾಡಿ. ಎಸ್, ಯಾವುದು ಕೆಳಗಡೆ ಬಿಡ್ತೀವಿ, ಬ್ಯಾರೇಜ್ ಇದೆ ಅಲ್ವಾ, ಬ್ಯಾರೇಜ್ ಕೆಳಗಡೆ ಬಿಡ್ತೀವಿ ನಾವು. ಸೊ ಈಗ ನದಿಗೆ ಹೋಗುತ್ತೆ ಅದು. ಎಸ್, ನದಿಗೆ ಹೋಗುತ್ತೆ. ಬಟ್ ಅದು ನಮ್ದು 4-5 ಪ್ಯಾರಾಮೀಟರ್ಸ್ ನಾನು ಹೇಳ್ತೀನಿ, ಯಾವ ಆಧಾರ ಮೇಲೆ ನಾವು ಅದು ಕುಡಿಲಿಕ್ಕೆ ಯೋಗ್ಯ ಇದೆ ಇಲ್ಲ ಅಂತ. ಒಂದು pH, ಎರಡನೇದು ಟರ್ಬ್ಯುಡಿಟಿ, ಮೂರನೇದು BOD ಅಂತ ಇರುತ್ತೆ, ನಾಲ್ಕನೇದು COD ಅಂತ ಇರುತ್ತೆ. ಈ 4 ಪ್ಯಾರಾಮೀಟರ್ ಈಗ ಈ ಚೆಕ್ ಏನು ಮಾಡ್ತಾ ಇದ್ದೀವಿ ನಾವು, ಅದು ಕರೆಕ್ಟ್ ಆಗಿ ಉಂಟಿದೆ. ಇವನ್ ನಮ್ದು ಔಟ್ಪುಟ್ ಏನಿದೆ ಅದು ಕೂಡ, ಪ್ಲಸ್ L&Tದು ಏನಿದೆ ಅದು ಕೂಡ. ಸೊ ಈ 4 ಪ್ಯಾರಾಮೀಟರ್ ಸರಿ ಇದ್ದಾಗ ಮಾತ್ರ ನಾವು ನೀರು ಸಪ್ಲೈ ಮಾಡ್ಬೋದು. ಈ 4 ಪ್ಯಾರಾಮೀಟರ್ನು ಸರಿ ಇದೆ, ಏನು ಸಮಸ್ಯೆ ಇಲ್ಲ. ನಾವು STPದು ಟ್ರೀಟ್ಮೆಂಟ್ ಬೇರೆ ಇರುತ್ತೆ, L&Tದು ಟ್ರೀಟ್ಮೆಂಟ್ ಇನ್ನೂ ಅಡಿಷನಲ್ ಇರುತ್ತೆ. ಸೊ ಎರಡೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಎಸ್, L&Tದು ಏನು ಸಮಸ್ಯೆ ಇಲ್ಲ. ಇಲ್ಲಿಂದ ಏನು ಈ ಮೇಜರ್ ನಾನು ಹೇಳ್ತಾ ಇರೋದು ಈ ಕೆಮಿಕಲ್ ಏನು, ಅದರಿಂದ ಫೋಮ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಈಗ ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಅದನ್ನು ಸ್ಟಾಪ್ ಮಾಡಿಸಿದ್ದೀವಿ. ಸೊ ಪ್ಲಸ್ STPದು ಬ್ಲೋವರ್ಸ್ ಏನಿತ್ತು ಅದನ್ನು ಸರಿಪಡಿಸಿದ್ದೀವಿ. ಈಗ ಏನೂ ಸಮಸ್ಯೆ ಆಗ್ತಿಲ್ಲ, ಇವನ್ ಫೋಮ್ ಫಾರ್ಮೇಷನ್ ಇಲ್ಲ, ಸ್ಮೆಲ್ನೂ ಇಲ್ಲ. ಸೊ ನೀವು ಕೇಳಿದಂಗೆ ಈ 4 ಪ್ಯಾರಾಮೀಟರ್ ನೋಡೇ ನಾವು ಮಾಡಬೇಕಾಗುತ್ತೆ. ಇದು ನಾವು ನೋಡಲಿಲ್ಲ ಅಂದರೆ, ಅಥವಾ ಇದು ವಿದಿನ್ ಪ್ಯಾರಾಮೀಟರ್ಸ್ ಇಲ್ಲ ಅಂದರೆ ನಾವು ನೀರು ಕೊಡೋಕ್ಕಾಗಲ್ಲ. ಬಟ್
BOD ಇರ್ಬೋದು, COD ಇರ್ಬೋದು, PH ಇರ್ಬೋದು, ಟರ್ಬಿಡಿಟಿ ಇರ್ಬೋದು, ಅವು 4 ಪ್ಯಾರಾಮೀಟರ್ಸ್ ವಿದಿನ್ ಫ್ರೇಮ್ವರ್ಕ್ ಬರ್ತಾ ಇದೆ. ಎಕ್ಸಾಂಪಲ್ ನಮ್ಮ ಹತ್ರ ಡೈವರ್ಜನ್ ಇತ್ತು ಅಂತ ತಿಳ್ಕೊಳ್ಳಿ, ಆವಾಗ ನಾವು ಡೈವರ್ಜನ್ ಮಾಡಬಹುದಾಗಿತ್ತು ಅಲ್ವಾ. ಸೊ ಈ ಸಮಸ್ಯೆ ಅಂದ್ರೆ ಮೇಲಿಂದ ಏನ್ ನೀರು ಬರ್ತಾ ಇದೆ ಅದರಲ್ಲಿನೇ ನಾವು ನೀರು ಸಪ್ಲೈ ಮಾಡಬಹುದಾಗಿತ್ತು. ಈ ಎಂತ ಸಮಸ್ಯೆಗಳು ಆಗ್ಬಾರ್ದು ಅಂತ ಹೇಳಿ ನಾವು ಇದನ್ನ ಆಸ್ ಅ ಆಲ್ಟರ್ನೇಟಿವ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಒಂದು ನಮ್ಗೆ ಇದು ಸಿಕ್ಕಿತ್ತು, ಒಂದು ಗಾಡಿ, ಆ ಗಾಡಿ ನಂಬರ್ ನಾವು ಕೊಟ್ಟಿದ್ದೀವಿ. ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವರು ಇನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ದಿನ ಒಳಗಡೆ ನಾವು ಖಚಿತಪಡಿಸಿ ಹೇಳ್ಬೋದು ಯಾರು ಹಾಕಿದ್ದಾರೆ, ಯಾಕಂದ್ರೆ ಹಗಲ ರಾತ್ರಿ ಬಂದು ಹಾಕ್ತಾ ಇದ್ದಾರೆ ಅಂತ. ನಾವು ಹೋದಾಗ ಅಲ್ಲಿ ಏನಿತ್ತು, ಸ್ವಲ್ಪ ಪ್ರೂಫ್ ಸಿಕ್ಕಿತ್ತು ನಮ್ಗೆ, ಆಯ್ತು ವೆಹಿಕಲ್ ಬರ್ತಾ ಇದೆ, ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾವೇನ್ ಮಾಡಿದೀವಿ ಅದು ಕಟ್ ಮಾಡಿದೀವಿ. ಸೊ ಮೇ ಬಿ ಯಾರು ಹಾಕ್ತಾ ಇದ್ದಾರೆ ಅವರಿಗೆ ಗೊತ್ತಾಗಿರಬಹುದು ಈ ರೀತಿ ಗೊತ್ತಾಗಿದೆ ಅಂತ. ಸೊ ಅವರು ಸ್ಟಾಪ್ ಮಾಡಿದ್ದಾರೆ ಈಗ. ಸೊ ಈಗ ಸಮಸ್ಯೆ ಇಲ್ಲ, ಬಟ್ ಯಾರು ಹಾಕಿದ್ದಾರೆ ಅಂತ ಸ್ವಲ್ಪ ನೋಡ್ಲಿಕ್ಕೇನು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನಾವು ಏನು ಹೇಳಿದ್ದೀವಿ, ನೀವು ಹೋಗಿ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ಎಲ್ಲಿಂದ ಈ ರೀತಿದು ಕೆಮಿಕಲ್ ಬರಬಹುದು ಅಲ್ಲಿ ಹೋಗಿ ನೀವು ಅವರು ಯಾವ ರೀತಿ ತಮ್ಮ ಈ ಇಫ್ಲುಯೆಂಟ್ನ ಅಥವಾ ಕೆಮಿಕಲ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಲಾಸ್ಟ್ 1 ತಿಂಗಳ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ಅದರದ್ದು ನೀವು ಇನ್ಕ್ವೈರಿ ಮಾಡಿ ಅಂತ ನಾವು ಅವರಿಗೆ ಹೇಳಿದ್ದೀವಿ. ಸೊ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಬ್ಬರ ಹತ್ರ ಇಲ್ಲ, ಅವರು ಮಾಡಿಲ್ಲ, ಆ ಸಂದರ್ಭದಲ್ಲಿ ಅವ್ರ ವಿರುದ್ಧ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಏನಿದೆ, ಏರ್ ಪೊಲ್ಯೂಷನ್ ಇರ್ಬೋದು ಅಥವಾ ವಾಟರ್ ಪೊಲ್ಯೂಷನ್ ಇರ್ಬೋದು, ಆ ಅಡಿಯಲ್ಲಿ ನೀವು ಕ್ರಮ ಕೈಗೊಳ್ಳಿ ಅಂತ ನಾವು ಅವರಿಗೆ ಹೇಳಿದ್ದೀವಿ. ಸೊ ಈಗ ಕನ್ಫರ್ಮ್ ಆಗಿ ಹೇಳಬೇಕಾದ್ರೆ ನಮಗೆ ಸಿಗ್ಲಿಲ್ಲ ಯಾರು ಮಾಡಿದ್ದಾರೆ ಅಂತ. ಒಂದು ವೆಹಿಕಲ್ ಇತ್ತು, ಆ ವೆಹಿಕಲ್ ನಂಬರ್ ನಾವು ಕೊಟ್ಟಿದ್ದೀವಿ, ಪೊಲೀಸರು ಅವರಿಗೆ ಹಿಡಿದಿದ್ದಾರೆ. ಜೊತೆಗೆ ಇನ್ನು ಇದನ್ನ ಬಿಟ್ಟು ಯಾರು ಇದ್ದಾರೆ ಏನು ನಾವು ಅದರ ಸಲುವಾಗಿ ಇನ್ನೊಂದು ನಾವು ಪ್ಲಾನ್ ಏನ್ ಮಾಡ್ತಾ ಇದ್ದೀವಿ, ಯೂನಿವರ್ಸಿಟಿ ಗಾಡಿ ಸೀಸ್ ಮಾಡಿದ್ದಾರೆ. ಹೌದು, ಗಾಡಿ ಸೀಸ್ ಮಾಡಕ್ ಹೇಳಿದೀವಿ, ಬಟ್ ಕನ್ಫರ್ಮ್ ಮಾಡಬೇಕು ಸೀಸ್ ಮಾಡಿದ್ದಾರೆ ಏನು ಅಂತ. ನಂಬರ್ ಅಂತೂ ಕೊಟ್ಟಿದ್ದೀವಿ. 7 days 10 days ಬ್ಯಾಕ್ 10 days recent. ಅದೇ ಚೆಕ್ ಮಾಡಬೇಕು. ವೆಹಿಕಲ್ ನಂಬರ್ ನಾವು ಕೊಟ್ಟಿದ್ದೀವಿ. ಈಗ ನಾವು ಪೊಲೀಸರ ಜೊತೆ ಮಾತಾಡಬೇಕು ರೀಸೆಂಟ್ಲಿ ಇವಾಗ. ಸೊ ಪ್ಲಾನ್ ನಾನು ಹೇಳ್ತೀನಿ ಈಗ. MDKUIDFC ಅಂದ್ರೆ 24/7 L&T ಇದು ಏನು ಪ್ರಾಜೆಕ್ಟ್ ನಡೀತಾ ಇದೆ, ಆ ಪ್ರಾಜೆಕ್ಟ್ ಸಲುವಾಗಿ MDKUIDFC ಅವರು ಬರ್ತಾ ಇದ್ದಾರೆ. ಇದೇ ಈ ಪೂರ್ವಭಾವಿ ಸಭೆ ತರ ಮಾಡೋಣ ಅಂತ ಹೇಳಿ ಬೇಸಿಗೆ ನೀರು ಸಲುವಾಗಿ. ನಾವು 15th ಫೈನಾನ್ಸ್ ಅಲ್ಲಿ ಎಲ್ಲಿ ಪೈಪ್ಲೈನ್ ಇಲ್ಲ, ಮೆಜಾರಿಟಿ ಎಕ್ಸ್ಟೆನ್ಷನ್ ಏರಿಯಾ ಏನಿದೆ ಅಲ್ಲಿ ಕೆಲಸ ಮಾಡೋ ಸಲುವಾಗಿ ಸುಮಾರು 2 ಕೋಟಿದು ಪೈಪ್ಲೈನ್ ನಮ್ಮ ಕಾರ್ಪೊರೇಷನ್ ಫಂಡ್ ಅಂದ್ರೆ ಕಾರ್ಪೊರೇಷನ್ ಕಡೆಯಿಂದ ನಾವು ಮಾಡಿದ್ದೀವಿ. 1 ಕೋಟಿದು ಕಾಮಗಾರಿ ಆಗಿದೆ. ಇನ್ನು ಕಾಮಗಾರಿ 1-2 ತಿಂಗಳ ಒಳಗಡೆ ನಾವು ಮುಗಿಸ್ತೀವಿ. ಎಲ್ಲೆಲ್ಲಿ ಪೈಪ್ಲೈನ್ ಇಲ್ಲ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಅಲ್ಲಿ ನಾವು ಹೊಸದು ಪೈಪ್ಲೈನ್ ನಾವೇ ಹಾಕಿದ್ದೀವಿ, 1ನೇದು. 2ನೇದು ನಾವು ಎಲ್ಲಿ L&T ನೀರು ಹೋಗ್ತಾ ಇಲ್ಲ, ಎಲ್ಲಿ ಇದರಲ್ಲಿನೂ ಮೆಜಾರಿಟಿ ಎಕ್ಸ್ಟೆನ್ಷನ್ ಏರಿಯಾನೇ ಇದೆ, ಎಲ್ಲಿ ಬೋರ್ವೆಲ್ಸ್ ಕೂಡ ಇಲ್ಲ. ಅದರ ಸಲುವಾಗಿ 15th ಫೈನಾನ್ಸ್ ಅಲ್ಲಿ ಸುಮಾರು 2.5 ಕೋಟಿದು ಬೋರ್ವೆಲ್ ವರ್ಕ್ ಈಗಾಗಲೇ ನಾವು ತಗೊಂಡಿದ್ದೀವಿ. ಅದರಲ್ಲಿ ಸುಮಾರು ಏನಿಲ್ಲ 1.5 crores ವರ್ಕ್ ಈಗಾಗಲೇ ಆಗಿದೆ. ನೀರು ಚೆನ್ನಾಗಿ ಬಿದ್ದಿದೆ. ಬಹುಶಃ ಈ ವರ್ಷ ಮಳೆ ಚೆನ್ನಾಗಿ ಬಂದಿರೋದರಿಂದ ನೀರು ಕೆಲವೊಂದು ಬೋರ್ವೆಲ್ಸ್ಗೆ ಒಂದು 3 ಇಂಚು ಬಿದ್ದಿದೆ. ಸೊ ಅಟ್ಲೀಸ್ಟ್ ಹೊಸ ಬೋರ್ವೆಲ್ಸ್, ಹೌದು, 2.5 crores. ಆಮೇಲೆ ಸೇವಿಂಗ್ಸ್ ಆಕ್ಷನ್ ಪ್ಲಾನ್ ನಾವು ಮಾಡ್ಕೊಂಡಿದ್ದೀವಿ. ಆ ಸೇವಿಂಗ್ಸ್ ಆಕ್ಷನ್ ಪ್ಲಾನ್ ಅಲ್ಲಿ ಕೂಡ ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಅಥವಾ ಎಲ್ಲಿ ಬೋರ್ವೆಲ್ಸ್ ಇಲ್ಲ ಅಲ್ಲಿ ಬೋರ್ವೆಲ್ ನಾವು ಮಾಡಲಿಕ್ಕೆ ಸೇವಿಂಗ್ಸ್ ಆಕ್ಷನ್ ಪ್ಲಾನ್ ಅಲ್ಲಿನೂ ಸುಮಾರು 2 ಕೋಟಿ ತನಕ ನಾವು ಫಂಡ್ ಇಟ್ಕೊಂಡಿದ್ದೀವಿ. ಈಗ ಅದರದ್ದು ಈಗ ನಾವು ಟೆಂಡರ್ ಪ್ರೊಸೆಸ್ ಚಾಲೂ ಮಾಡ್ತಾ ಇದ್ದೀವಿ. ಅಂದ್ರೆ ಅಟ್ಲೀಸ್ಟ್ ಏಪ್ರಿಲ್ ತನಕ ಅದರದ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಾವು ಬೋರ್ವೆಲ್ ಹಾಕ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅದನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಪೈಪ್ಲೈನ್ ಮತ್ತೆ ಹೊಸ ಬೋರ್ವೆಲ್, ಹೊಸ ಪೈಪ್ಲೈನ್ ಮತ್ತೆ ಹೊಸ ಬೋರ್ವೆಲ್ ಇವೆಲ್ಲ ಸೇರಿ ಸುಮಾರು 5 ಕೋಟಿದು ಕಾಮಗಾರಿಗಳು ನಾವು ಈಗಾಗಲೇ ತಗೊಂಡಿದ್ದೀವಿ.
ಬೇಸಿಗೆಯಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು ಅಂತ. ಇದು ನಾನು ರೆಗ್ಯುಲರ್ ಟ್ಯಾಂಕರ್ ಇರಬಹುದು, ರೆಗ್ಯುಲರ್ ಬೋರ್ವೆಲ್ಸ್ದು ದುರಸ್ತಿ ಇರಬಹುದು, ಅಥವಾ ನಮ್ಮ ಹತ್ರ ಮೋಟಾರ್ ಪೈಪ್ ಲೈನ್ ಕೇಬಲ್ ಇದು ಇರಬಹುದು. ಅದನ್ನ ಹೊರತುಪಡಿಸಿ ಹೊಸದು ಏನು ನಾವು ಮಾಡ್ತಾ ಇದ್ದೀವಿ ಅದು ಹೇಳಿದ್ದೀನಿ. ರೆಗ್ಯುಲರ್ ಆಗಿ ನಾವು ಏನು LNT ಜೊತೆ ಮತ್ತೆ QIDFC ಜೊತೆ ನಾವು ಮಾಡ್ತೀವಿ, ಅದರಲ್ಲಿ ಮೇಜರ್ ನಾವು ಮೇಂಟೈನ್ ಮಾಡ್ತಕ್ಕಂಥ ಬೋರ್ವೆಲ್ಸ್ ಎಷ್ಟು ನಡೀತಾ ಇದೆ, ಎಷ್ಟು ನಡೀತಾ ಇಲ್ಲ, ಎಲ್ಲಿ ನಡೀತಾ ಇಲ್ಲ ಅಲ್ಲಿ ಏನು ಮಾಡಬೇಕು ಅದರದ್ದು ಲೆಕ್ಕ ಈಗಾಗಲೇ ನಾವು LNTನವರಿಗೆ ಕೇಳಿದ್ದೀವಿ. ಆಗಲ್ಲ, ನಾವು ಪ್ರತಿ ವರ್ಷ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಈ ವರ್ಷನೂ ಸುಮಾರು 2.1 TMC ನೀರು ನಮಗೆ ಬೇಕು ಅಂತ ಈಗಾಗಲೇ ನಾವು RC ಅವರಿಗೆ DC ಅವರ ಮುಖಾಂತರ ಪತ್ರ ಬರೆದಿದ್ದೀವಿ. ಇದು ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ತೀವಿ. ಅವರು 3 ಸ್ಟೇಜಲ್ಲಿ ನಮಗೆ ನೀರು ಬಿಡ್ತಾರೆ, 0.7 TMC, 0.7 TMC, 0.7 TMC. ಈಗ ನಾವು ನೋಡಿದ ಪ್ರಕಾರ ಮೇಲಿಂದ ನೀರು ಬರ್ತಾ ಇದೆ, ಈಗಲೂ ಓವರ್ಫ್ಲೋ ಇದೆ. ಸೊ ಈ ವರ್ಷ ನಮಗೆ ಆ ರೀತಿ ಏನು ಸಮಸ್ಯೆ ಬರಲ್ಲ ಅಂತ ನಮ್ಮದು ಇದು ಇದೆ, ಆಸೆ ಇದೆ. ಯಾಕಂದರೆ ಸಾಕಷ್ಟು ನೀರಿದೆ, ಪ್ಲಸ್ ನಾವು ಎಷ್ಟು ನೀರು ಕೇಳಿದ್ದೀವಿ ಅಷ್ಟು ಲಭ್ಯವಿದೆ ಅಂತಲೂ ನಮಗೆ ನಾವು ನಾರಾಯಣಪುರ ಅಥಾರಿಟಿ ಜೊತೆ ಮಾತಾಡುವಾಗ ಅವರು ಹೇಳಿದರು. ಸೊ ಈ 2.1 TMC ಏನು ನಮಗೆ ಬೇಕಾಗಿದೆ, 0.7 ನಾವು ಅವರಿಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಕಮ್ಯುನಿಕೇಟ್ ಮಾಡಿದ್ದೀವಿ. ಪ್ಲಸ್ ಅವರಿಗೂ ಗೊತ್ತಿದೆ ನೀರು ಬೇಕು ಅಂತ. ಆ ರೀತಿ ಏನು ಸಮಸ್ಯೆ ಆಗಲಾರ್ದೆ ನಾವು ಈ ವರ್ಷನೂ ನಾವು ನೋಡ್ತೀವಿ. ಜೊತೆಗೆ ರೆಗ್ಯುಲರ್ ಮೇಂಟೆನೆನ್ಸ್ ಇರ್ಬೋದು, ಹೊಸ ಪೈಪ್ ಲೈನ್ ಇರ್ಬೋದು, ಹೊಸ ಬೋರ್ವೆಲ್ಸ್ ಇರ್ಬೋದು, ಅದನ್ನು ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ಹೇಳಿದಂಗೆ ಸುಮಾರು 5 ಕೋಟಿದು ಕಾಮಗಾರಿಗಳು ನಾವು ತಗೊಂಡಿದ್ದೀವಿ. ಪ್ಲಸ್ LNT ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಎಲ್ಲೆಲ್ಲಿ ಬೋರ್ವೆಲ್ ಬಂದಿರ್ಬೋದು ಅದನ್ನು ಚಾಲು ಮಾಡಿಕೊಂಡು, ಜೊತೆಗೆ ನಾವು ಇನ್ನೊಂದು ಹೊಸದು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲೆಲ್ಲಿ ಅದು ಕಾರ್ಪೊರೇಷನ್ ಕಡೆಯಿಂದ ಆಗಿರ್ಬೋದು ಅಥವಾ ಬೇರೆ ಏಜೆನ್ಸಿ ಕಡೆಯಿಂದ ಆಗಿರ್ಬೋದು, ಎಲ್ಲೆಲ್ಲಿ RO ಪ್ಲಾಂಟ್ಸ್ ಇವೆ, RO ಪ್ಲಾಂಟ್ ಬಂದಿದೆ, ಅದು ವರ್ಕ್ ಆಗ್ತಿಲ್ಲ, ಇಶ್ಯೂಸ್ ಬೇರೆ ಬೇರೆ ಇರ್ಬೋದು, ಹ್ಯಾಂಡ್ ಓವರ್ ಆಗಿಲ್ಲ ಕಾರ್ಪೊರೇಷನ್ಗೆ, ಮೋಟರ್ ಸುಟ್ಟೋಗಿದೆ, ನೋಡಲಿಕ್ಕೆ ಯಾರೂ ಇಲ್ಲ, ಅದರದ್ದು ನಾವು ಒಂದು ಇದು ಮಾಡ್ತಾ ಇದ್ದೀವಿ, ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆ ಮಾಡಿಕೊಂಡು ಆದಷ್ಟು ಅದನ್ನು ನಾವು ಚಾಲ್ತಿಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ದ್ಯಾಟ್ ಆ ಲೊಕ್ಯಾಲಿಟಿ ಏನಿದೆ, RO ಪ್ಲಾಂಟ್ ಸುತ್ತಮುತ್ತ ಜನ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಅನುಕೂಲ ಆಗೋ ರೀತಿ ನಾವು ವರ್ಕ್ ನಾವು ತಗೊಳ್ತಾ ಇದ್ದೀವಿ. ಅದರದ್ದು ಸರ್ವೆ ನಡೀತಾ ಇದೆ. ಒಂದು 2 ವೀಕ್ಸ್ ಒಳಗಡೆ ಅದರದ್ದು ಸರ್ವೆದು ಮಾಹಿತಿ ನಿಮ್ಮ ಎಲ್ಲರ ಜೊತೆ ನಾವು ಶೇರ್ ಮಾಡ್ತೀವಿ. ಪ್ಲಸ್ ಅದನ್ನು ಚಾಲ್ತಿಯಲ್ಲಿ ತರಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಏನು, ನಾವು ಮೇಯರ್ ಅವರು ಮತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಅದಕ್ಕೆ ದುಡ್ಡು ಇಟ್ಕೊಂಡು ಅದನ್ನು ನಾವು ಸರಿಪಡಿಸಿ ಪಬ್ಲಿಕ್ಕಿಗೆ ಅನುಕೂಲ ಆಗೋ ರೀತಿ ನಾವು ಮಾಡ್ತೀವಿ. ಎಲ್ಲರಿಗೂ ನೀವು ನೋಡಿರ್ಬೋದು, ಕೆಲವೊಂದು ಕಡೆ RO ಪ್ಲಾಂಟ್ಸ್ ಓಪನ್ ಮಾಡಿದ್ದಾರೆ, ಬಟ್ ವರ್ಕಿಂಗ್ ಇಲ್ಲ, ನೋಡಲಿಕ್ಕೆ ಯಾರೂ ಇಲ್ಲ, ಅಥವಾ ಮೋಟರ್ ಸುಟ್ಟು ಹೋಗಿದೆ, ಅಥವಾ ಪೈಪ್ ಲೈನ್ ಕೆಟ್ಟಾಗಿದೆ. ಅದನ್ನು ನಾವು ಆದಷ್ಟು ಇದರಲ್ಲಿ ಇಟ್ಕೊಂಡು ಅದನ್ನು ನಾವು ಚಾಲ್ತಿಯಲ್ಲಿ ತರಲಿಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದೀವಿ. ಅದೇ ಸರ್ವೆ ನಡೀತಾ ಇದೆ. ಬಿಕಾಸ್ ಪ್ರಾಬ್ಲಮ್ ಏನಿದೆ, ನಾವು ಎಷ್ಟು ಕಟ್ಟಿದ್ದೀವಿ ನಮಗೆ ಗೊತ್ತಿದೆ, ಅಂದ್ರೆ ನಾವಂದ್ರೆ ಕಾರ್ಪೊರೇಷನ್. ಆದರೆ RO ಪ್ಲಾಂಟ್ ಆಗಬೇಕಾದ್ರೆ ಬೇರೆ ಬೇರೆ MLA ಲ್ಯಾಡ್ ಇರ್ಬೋದು, MP ಲ್ಯಾಡ್ ಇರ್ಬೋದು, KKRDB ಇರ್ಬೋದು, ಬೇರೆ ಬೇರೆ ದುಡ್ಡಿಂದ ಹಾಕಿರ್ತಾರೆ. ಸೊ ನಾವು ಅವರಿಗೇನು ಕೇಳ್ತಾ ಇದ್ದೀವಿ, ನೀವು ಕಳೆದು 2-3 ವರ್ಷಗಳಲ್ಲಿ ನೀವು ಎಷ್ಟು RO ಪ್ಲಾಂಟ್ಸ್ ಹಾಕಿದ್ದೀರಿ ಅದರದ್ದು ಲೆಕ್ಕ ನಮಗೆ ಕೊಡಿ ವಿತ್ ಲೊಕೇಶನ್ಸ್. ಪ್ಲಸ್ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ಒಂದು ವೇಳೆ ಹ್ಯಾಂಡ್ ಓವರ್ ಪ್ರೊಸೀಜರ್ ಕೂಡ ನಾವು ಮುಗಿಸ್ಕೊಂಡು ಅದನ್ನು ಚಾಲ್ತಿಯಲ್ಲಿ ತರಬೇಕು ಅಂತ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಎಕ್ಸಾಕ್ಟ್ ನನ್ನ ಹತ್ರ ನಾನು 8 ಕಡೆ ಕಟ್ಟಿದ್ದೀವಿ. ಸೊ 8ದು ಕೆಲಸ ಆಗಿದೆ, 8 ಸರಿಯಾಗಿ ನಡೀತಾ ಇದೆ. ಮತ್ತೆ ಅದರದ್ದು ONM ಕೂಡ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಏನಾಗ್ತದೆ, ನೋಡ್ಲಿಕ್ಕೆ ಯಾರೋ ಒಬ್ರು ಬೇಕಾಗತ್ತೆ, ಜವಾಬ್ದಾರಿ ತಗೊಂಡು ಅದರದ್ದು ಲೈಟ್ ಬಿಲ್ ಕಟ್ಟಬೇಕು. ಅದರಲ್ಲಿ ಏನಾದರೂ ಮಷಿನರಿ ಇರ್ಬೋದು, ಕೇಬಲ್ ಇರ್ಬೋದು, ಪೈಪ್ ಇರ್ಬೋದು ಕೆಟ್ಟು ಹೋದರೆ ಅದನ್ನು ರಿಪ್ಲೇಸ್ ಮಾಡಬೇಕು. ಅದರ ಸಲುವಾಗಿ ನಾವು ONM ಬೇರೆ ಯಾರಿಗೆ ಕೊಡಬೇಕು ಅದರ ರೀತಿ ನಾವು ಸ್ವಲ್ಪ ನೋಡ್ತಾ ಇದ್ದೀವಿ. ಅಂದರೆ ಟೆಂಡರ್ ಮಾಡಿಸಿ ಏನು ಮಿನಿಮಮ್ 5 ರೂಪಾಯಿದಲ್ಲಿ ಏನು 20 ಲೀಟರ್ದು ಕ್ಯಾನ್ ತುಂಬ್ತಾರೆ, ಆ ಆದಾಯದಿಂದಾನೇ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಅಥವಾ ಅಲ್ಲಿದು ಮೇಂಟೆನೆನ್ಸ್ ಇರ್ಬೋದು, ಅದರಲ್ಲಿ ನೋಡಿ ಅವರು ಅದೇ ಆದಾಯದಿಂದ ನೋಡಲಿ ಅಂತ ಹೇಳಿ ಆ ಪ್ಲಾನ್ನು ನಾವು ಮಾಡ್ತಾ ಇದ್ದೀವಿ. 2 ವಾರ ಒಳಗಡೆ ಆ ಪ್ಲಾನ್ ರೆಡಿ ಆಗುತ್ತೆ. ನಾವು ಒಂದು ಕಡೆ ಹೋಗಿದ್ದೀವಿ, HSR ಲೇಔಟ್. ಸೊ ಅಲ್ಲಿದು ಕ್ಲೀನಿಂಗ್ ನಡೀತಾ ಇದೆ ಈಗ.
ಸೊ ಹಂತ ಹಂತವಾಗಿ ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಅದರದ್ದು ಲೆಕ್ಕನೂ ನಾವು ಕೊಡ್ತೀವಿ. ಎಷ್ಟು ಒ ಎಸ್ ಟಿ ಇದೆ, ಎಷ್ಟು ಒ ಎಸ್ ಟಿದು ಈಗಾಗಲೇ ಕ್ಲೀನಿಂಗ್ ಆಗಿದೆ, ಎಷ್ಟು ಒ ಎಸ್ ಟಿದು ಕ್ಲೀನಿಂಗ್ ಬಾಕಿ ಇದೆ. ದಟ್ ಆಲ್ಸೋ ವಿ ವಿಲ್ ಶೇರ್. ಒಂದು 2 ವಾರ ಕೊಡಿ, 2 ವಾರ ಒಳಗಡೆ ನಾವು ಆರ್ ಒ ಪ್ಲಾಂಟ್ಸ್ ಮತ್ತೆ ಈ ಒ ಎಸ್ ಟಿ ಕ್ಲೀನಿಂಗ್ದು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬಟ್ L&T ಮತ್ತೆ KOIDFC ಅವರು ಮಾಡ್ತಾ ಇದ್ದಾರೆ. ಈಗ ಕಾರ್ಪೊರೇಷನ್ ಕಡೆ ವಾಟರ್ ಸೆಸ್ ಇರ್ಬೋದು ಅಥವಾ ಚಾರ್ಜಸ್ ಇರ್ಬೋದು, ಯಾವುದು ನಾವು ಮಾಡ್ತಾ ಇಲ್ಲ. ಅಂದರೆ ಕಾರ್ಪೊರೇಷನ್ ಕಡೆಯಿಂದ ಮಾಡ್ತಾ ಇಲ್ಲ. KOIDFC ಹತ್ರ ಅದರದ್ದು ಲೆಕ್ಕ ಇದೆ. ತಿಂಗಳಕ್ಕೆ ಎಷ್ಟು ಕರ ಬರ್ತಾ ಇದೆ, ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ಶಾರ್ಟ್ ಫಾಲ್ ಇದೆ, ಸ್ವಲ್ಪ ಕೇಳಬೇಕಾಗುತ್ತೆ ಅವರಿಗೆ. ಡೇಟಾ ಇಲ್ಲ ಸದ್ಯಕ್ಕೆ. ಜಾಸ್ತಿ ಬಾಕಿ ಇದೆ, ನೀವು ವಸೂಲಿ